ಜಗತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರಗಳ ಸಾಲವು ಪ್ರಮುಖ ಪಾತ್ರ ವಹಿಸುತ್ತವೆ. ಅಭಿವೃದ್ಧಿ, ಸಾಮಾಜಿಕ ಕಲ್ಯಾಣ, ಮೂಲಸೌಕರ್ಯ ನಿರ್ಮಾಣ ಮತ್ತು ಆರ್ಥಿಕ ಸ್ಥಿರತೆಗಾಗಿ ಬಹುತೇಕ ರಾಷ್ಟ್ರಗಳು ಸಾಲವನ್ನು ಅವಲಂಬಿಸುತ್ತವೆ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನೋಡಬೇಕಾದ್ರೆ 2025ರಲ್ಲಿ ಜಾಗತಿಕ ಸರ್ಕಾರಗಳ ಒಟ್ಟು ಸಾಲವು $110.9 ಟ್ರಿಲಿಯನ್ ಗಡಿ ದಾಟಿತು. ದೊಡ್ಡ ಆರ್ಥಿಕತೆಗಳನ್ನು ಹೊಂದಿರುವಂತಹ ದೇಶಗಳೇ ಈ ಸಾಲದ ಹೆಚ್ಚಿನ ಹೊಣೆಯನ್ನು ಹೊತ್ತಿವೆ. ಇನ್ನು ಇಲ್ಲಿದೆ ನೋಡಿ ಜಗತ್ತಿನಲ್ಲಿ ಅತ್ಯಧಿಕ ಸರ್ಕಾರಿ ಸಾಲ ಹೊಂದಿರುವ ಟಾಪ್ 10 ದೇಶಗಳ ವಿವರ. ಇಲ್ಲಿದೆ ಮೊದಲ ಸ್ಥಾನದಲ್ಲಿ ಅಮೆರಿಕ. ಇದೀಗ ಜಗತ್ತಿನಲ್ಲಿ ಅತಿ ಹೆಚ್ಚು ಸರ್ಕಾರಿ ಸಾಲ ಹೊಂದಿರುವ ದೇಶ ಅಮೆರಿಕವಾಗಿದೆ. ಹೌದು, ಇದರ ಒಟ್ಟು ಸರ್ಕಾರಿ ಸಾಲ ಸುಮಾರು $38.27 ಟ್ರಿಲಿಯನ್ ಆಗಿದೆ. ಇನ್ನು ಜಾಗತಿಕ ಒಟ್ಟು ಸಾಲದ 3ನೇ ಭಾಗಕ್ಕಿಂತ ಹೆಚ್ಚು ಅಮೆರಿಕದ ಮೇಲಿದೆ. ನಿರಂತರ ಬಜೆಟ್ ಕೊರತೆ, ಹೆಚ್ಚುತ್ತಿರುವಂತಹ ಬಡ್ಡಿ ಪಾವತಿಗಳು ಮತ್ತು ದೀರ್ಘಾವಧಿಯ ಸರ್ಕಾರಿ ವೆಚ್ಚಗಳು ಈ ಸಾಲದ ಪ್ರಮುಖ ಕಾರಣಗಳಾಗಿವೆ. ಎರಡನೇದಾಗಿ ನೋಡಬೇಕಾದ್ರೆ ಚೀನಾ ಇದೆ. ಇನ್ನು ಚೀನಾ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಚೀನಾದ ಸರ್ಕಾರಿ ಸಾಲವು $18.68 ಟ್ರಿಲಿಯನ್ ಆಗಿದೆ. ಏತನ್ಮಧ್ಯೆ 2025ರಲ್ಲಿ ಚೀನಾದ ಸಾಲವು %13.6 ಏರಿಕೆಯಾಗಿ ಜಗತ್ತಿನಲ್ಲಿ ಅತಿ ವೇಗವಾಗಿ ಹೆಚ್ಚಿದ ಸಾಲವೆಂದು ಸಹ ಗುರುತಿಸಲಾಗಿತ್ತು. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಜಪಾನ್ನ ಒಟ್ಟು ಸಾಲ $9.83 ಟ್ರಿಲಿಯನ್ ಆಗಿದೆ. ಇದು ಜಪಾನ್ನ ಜಿಡಿಪಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಸಾಲ ಹೊಂದಿರುವ ಪ್ರಮುಖ ಆರ್ಥಿಕತೆಯಾಗಿದೆ. ಹೌದು, ಜಪಾನ್ನ ಸಾಲ ಪ್ರಮಾಣವು ಅದರ ಜಿಡಿಪಿಯ ಸುಮಾರು 230% ಎನ್ನಲಾಗಿದೆ. 2025ರಲ್ಲಿ ಅದರ ಸಾಲವು ನಿಧಾನವಾಗಿ ಏರಿಕೆಯಾಗಿದ್ದು, ಅಂದ್ರೆ ಸುಮಾರು $200 ಬಿಲಿಯನ್ ಮಾತ್ರ ಹೆಚ್ಚಳವಾಗಿದೆ. ನಾಲ್ಕನೇದಾಗಿ ನೋಡಬೇಕಾದ್ರೆ ಯುನೈಟೆಡ್ ಕಿಂಗ್ಡಮ್ ಒಟ್ಟು ಸಾಲ ಅಂದ್ರೆ $4.9 ಟ್ರಿಲಿಯನ್ ಆಗಿದೆ. ವರದಿಗಳ ಪ್ರಕಾರ ಹಲವು ವರ್ಷಗಳ ಹಣಕಾಸು ನೀತಿಗಳು ಮತ್ತು ಕೋವಿಡ್ ಸಮಯದ ಸಾಲದಿಂದಾಗಿ ಯುನೈಟೆಡ್ ಕಿಂಗ್ಡಮ್ ಈ ಮಟ್ಟದ ಸಾಲವನ್ನು ಹೊಂದಿದೆ ಎನ್ನಲಾಗಿದೆ. ಏತನ್ಮಧ್ಯೆ ಸಾಲದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುವಂತಹ ಪ್ರಯತ್ನಗಳಿದ್ದರೂ ಸಹ ಒಟ್ಟು ಸಾಲದ ಪ್ರಮಾಣ ಇನ್ನೂ ಹೆಚ್ಚಾಗಿಯೇ ಇದೆ. ಐದನೇದಾಗಿ ನೋಡಬೇಕಾದ್ರೆ ಫ್ರಾನ್ಸ್ನ ಒಟ್ಟು ಸಾಲ $3.92 ಟ್ರಿಲಿಯನ್ ಆಗಿದೆ. IMF ವರದಿಗಳ ಪ್ರಕಾರ ಫ್ರಾನ್ಸ್ ಪಿಂಚಣಿ, ಆರೋಗ್ಯ ಮತ್ತು ಸಾಮಾಜಿಕ ಕಲ್ಯಾಣ ವೆಚ್ಚಗಳ ಕಾರಣದಿಂದ ಸಾಲದ ಮಟ್ಟ ಹೆಚ್ಚಾಗಿದೆ ಎನ್ನಲಾಗ್ತದೆ. ಆರನೇದಾಗಿ ನೋಡಬೇಕಾದ್ರೆ ಇಟಲಿಯ ಒಟ್ಟು ಸಾಲವು $3.48 ಟ್ರಿಲಿಯನ್ ಆಗಿದೆ. ಇಟಲಿ ದಶಕಗಳಿಂದಲೂ ಕೂಡ ಹೆಚ್ಚಿನ ಸಾಲ ಮತ್ತು ದುರ್ಬಲ ಆರ್ಥಿಕ ವೃದ್ಧಿಯನ್ನು ಅನುಭವಿಸುತ್ತಿದೆ. ಆದರೆ ಯುರೋಪ್ ವಲಯದಲ್ಲಿ ಜಿಡಿಪಿಗೆ ಹೋಲಿಕೆ ಮಾಡಿದರೆ ಇಟಲಿಯು ಅತ್ಯಧಿಕ ಸಾಲ ಹೊಂದಿದ ದೇಶಗಳಲ್ಲಿ ಒಂದಾಗಿದೆ. ಏಳನೇದಾಗಿ ನೋಡಬೇಕಾದ್ರೆ ಭಾರತ ಒಟ್ಟು ಸಾಲ $3.36 ಟ್ರಿಲಿಯನ್ ಆಗಿದೆ. ಭಾರತವು ಅತಿ ಹೆಚ್ಚು ಸಾಲ ಹೊಂದಿರುವ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಆದರೆ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಅದರ ಗಾತ್ರಕ್ಕೆ ಅನುಗುಣವಾಗಿ ಈ ಸಾಲವಿದೆ ಎಂದು ತಜ್ಞರು ಅಭಿಪ್ರಾಯಪಡ್ತಾರೆ. ಆದರೆ ಕೇಂದ್ರ ಸರ್ಕಾರದ ಇಂದಿನ ಬಜೆಟ್ನಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ %56.1ರಿಂದ %55.6ಕ್ಕೆ ಇಳಿಸುವ ಗುರಿಯನ್ನು ಕೂಡ ಇದು ಹೊಂದಿದೆ ಎಂದು ತಿಳಿಸಿದ್ದಾರೆ. ಇದರರ್ಥ ಸರ್ಕಾರವು ಒಟ್ಟು ಆರ್ಥಿಕತೆಗೆ ಹೋಲಿಕೆ ಮಾಡಿದರೆ ತನ್ನ ಸಾಲದ ಅನುಪಾತವನ್ನು ಕಡಿಮೆ ಮಾಡ್ತಿದೆ ಎಂದು ತಿಳಿದು ಬಂದಿದೆ. ಎಂಟನೇದಾಗಿ ನೋಡಬೇಕಾದ್ರೆ ಜರ್ಮನಿಯ ಒಟ್ಟು ಸಾಲವು $3.23 ಟ್ರಿಲಿಯನ್ ಆಗಿದೆ. ಜರ್ಮನಿಯು ಹಣಕಾಸು ಶಿಸ್ತಿಗಾಗಿ ಪ್ರಸಿದ್ಧವಾಗಿದ್ದರೂ ಕೂಡ ಆರ್ಥಿಕ ಸಹಾಯ ಪ್ಯಾಕೇಜ್ಗಳು ಮತ್ತು ಇಂಧನ ವೆಚ್ಚಗಳಿಂದ ಸಾಲ ಹೆಚ್ಚಾಗಿದೆ ಎನ್ನಲಾಗ್ತಿದೆ. ಒಂಬತ್ತನೇದಾಗಿ ನೋಡಬೇಕಾದ್ರೆ ಕೆನಡಾದ ಒಟ್ಟು ಸಾಲವು $2.60 ಟ್ರಿಲಿಯನ್ ಆಗಿದೆ. ಕೆನಡಾದ ಫೆಡರಲ್ ಪ್ರೋತ್ಸಾಹ ಪ್ಯಾಕೇಜ್ಗಳು ಮತ್ತು ಪ್ರಾಂತೀಯ ಸಾಲಗಳಿಂದ ಈ ಮಟ್ಟದ ಸಾಲವನ್ನು ಹೊಂದಿದೆ ಎಂದು ತಿಳಿದು ಬಂದಿದೆ. ಇನ್ನು ಕೊನೆಯದಾಗಿ ನೋಡಬೇಕಾದ್ರೆ ಬ್ರೆಜಿಲ್ನ ಒಟ್ಟು ಸಾಲ $2.6 ಟ್ರಿಲಿಯನ್ ಆಗಿದೆ. ದಕ್ಷಿಣ ಅಮೆರಿಕದ ಪ್ರಮುಖ ಆರ್ಥಿಕತೆಯಾಗಿರುವ ಬ್ರೆಜಿಲ್ ಸಾಮಾಜಿಕ ವೆಚ್ಚಗಳು ಮತ್ತು ಬಜೆಟ್ ಕೊರತೆಗಳಿಂದ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಒಟ್ಟಾರೆಯಾಗಿ ಜಾಗತಿಕ ವಲಯದಲ್ಲಿ ಸರ್ಕಾರಗಳ ಸಾಲದ ಬಹುಪಾಲು ದೊಡ್ಡ ಆರ್ಥಿಕತೆಗಳಲ್ಲೇ ಕೇಂದ್ರಿತವಾಗಿವೆ. ಈ ಸಾಲವು ಅಭಿವೃದ್ಧಿಗೆ ಅಗತ್ಯವಾಗಿದ್ದರೂ ಕೂಡ ದೀರ್ಘಾವಧಿಯಲ್ಲಿ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಸಮತೋಲನದ ಹಣಕಾಸು ನೀತಿಗಳು ಅತ್ಯವಶ್ಯಕವಾಗಿವೆ ಎಂದು ಹೇಳಲಾಗುತ್ತದೆ.